ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ದೇವೇಗೌಡರನ್ನ ಮಾತಾಡಿಸಿದ್ವಿ. ದೇವೇಗೌಡರ ಹೇಳಿಕೆ ಭಾಳ ಇಷ್ಟ ಆಯ್ತು ನನಗೆ. ಏನು ಹೇಳಿದ್ರು ಅವರು? ದೊಡ್ಡವರು ತೆಗೆದು ಬಿಸಾಕಿದ್ದೀನಿ ರೀ ಅವನನ್ನು 3 ತಿಂಗಳ ಹಿಂದೆನೆ. ತೆಗೆದು ಎಂಥ ಪ್ರೀತಿಯ ಮೊಮ್ಮಗ ಗೊತ್ತಾ ದೇವೇಗೌಡರಿಗೆ. ದೇವೇಗೌಡರಿಗೆ ಕಿರಿಕಿರಿ ಆಗತ್ತೆ ಅಂತೇಳಿ ನಮಗೆ ನೋವಾಗತ್ತೆ. ಅಂಥದ್ರಲ್ಲಿ ಅಂಥ ಒಂದು ಸಾಮ್ರಾಜ್ಯ ಬೆಳೆಸಂಥ ದೇವೇಗೌಡರ ಮೊಮ್ಮಗ ಮನೆಗಳಲ್ಲಿ ಛೀ ಛೀ. ದೇವೇಗೌಡರ ಆ ಸ್ಟ್ಯಾಂಡ್ ಇದೆಯಲ್ಲ, ಕಿತ್ತು ಬಿಸಾಕಿದ್ದೀನಿ ಅವನನ್ನು. ನನ್ನ ಪಕ್ಷವನ್ನು ಜನ ಉಳಿಸ್ತಾರೆ, ಕಾರ್ಯಕರ್ತರು ಉಳಿಸ್ತಾರೆ, ನೀವು ಉಳಿಸ್ತೀರಿ ಅಂತ ಹೇಳ್ತಾರೆ. ಇವೆ ನೋಡಿ, ಅದಕ್ಕೆ ಹೇಳೋದು, ಕೆಲವರು ಜಗತ್ತಿನಲ್ಲಿ ಅವಕಾಶ ಸಿಗದೆ ಹಾಳಾದವರು ತುಂಬ ಜನ. ಒಳ್ಳೆ ಕ್ಯಾಂಡಿಡೇಟ್ ಮಾರಾಯ, ಅವಕಾಶ ಸಿಗದೆ ಹಾಳಾಗ್ಬಿಟ್ಟ ಇಲ್ಲಿ ಎಲ್ಲ ಫೀಲ್ಡಲ್ಲಿ ಹೇಳೋರು ಇದ್ದಾರಲ್ವ, ಅವ್ನಿಗೊಂದು ಒಳ್ಳೆ ಅವಕಾಶ ಸಿಗಬೇಕಾಗಿತ್ತು, ಮಿಂಚ್ತಾ ಇದ್ದ ಅಂತೇಳಿ. ಈ ವೀಕೆಂಡ್ ವಿತ್ ರಮೇಶಲ್ಲಿ ಪ್ರಕಾಶ್ ಒಂದು ಮಾತನ್ನು ಹೇಳ್ತಾರೆ, ಅವಕಾಶ ಸಿಗದೆ ಹಾಳಾದಕ್ಕಿಂತ ಹೆಚ್ಚಾಗಿ ಅವಕಾಶ ಸಿಕ್ಕಿ ಹಾಳಾದವರು ತುಂಬ ಜನ ಇದ್ದಾರೆ ಅಂತೇಳಿ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಒಂದು ಉತ್ತಮ ನಿದರ್ಶನ. ಅವಕಾಶ ಬೇಕಾದ ಸಿಕ್ಕಿ ಇಂಥ ಕಷ್ಟಗಳೇನು ಇರಲಿಲ್ಲ. ಪ್ರಜ್ವಲ್ ಮತ್ತು ಗನ್ ಏನದು? ಈ ಲೋಕೋಪಯೋಗಿ ಇಲಾಖೆ ಒಂದು ಅತಿಥಿ ಗೃಹವನ್ನು ನೀಡಿತ್ತು. ಅದನ್ನೇ ಬಳಕೆ ಮಾಡ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ. ಆಗ ಹಾಸನ ಜಿಲ್ಲಾ ಪಂಚಾಯತ್ಗೆ ತನ್ನದೇ ಪಾರ್ಟಿಯಿಂದ ಒಬ್ಬರು ಹೆಣ್ಣುಮಗಳು ಆಯ್ಕೆಯಾಗಿ ಬರ್ತಾರೆ. JDS ಇಂದ ಒಬ್ಬ ಆಕೆ ಆಯ್ಕೆ. ಎಂಥ ಕ್ರೂರ ಮೃಗರಿ ಇವ. ತನ್ನದೇ ಪಾರ್ಟಿಯ ಓರ್ವ ಗ್ರಾಮ ಪಂಚಾಯತ್ ಮೆಂಬರ್ ಆಕೆ ಮೇಲೂ ಕಣ್ಣು ಹಾಕ್ತಾನೆ ಪ್ರಜ್ವಲ್ ರೇವಣ್ಣ. ಹೊಸಬಳು. ಆಕೆಗೆ ತಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡಿಸಬೇಕು, ಸೀಟು ಕಳಿಸುವುದಾಗಿ ಮಠ ಮಧ್ಯಾಹ್ನ ಕರೆಸ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಅಲ್ಲ, ಪ್ರಜ್ವಲ್ಲು ರೇವಣ್ಣ. MP ಕ್ವಾರ್ಟರ್ಸ್ ಖಾಲಿ ಆಗೋ ತನಕವೂ ಕಾದಿದ್ದಂತೆ. ಎಲ್ಲರೂ ಹೋದ ಬಳಿಕ ಸಂತ್ರಸ್ತೆ ಮಾತ್ರ ಉಳಿದಿದ್ಲು. ಹೊಸದಾಗಿ ಆಕೆಯಾದಂಥ ಮೆಂಬರು ಕೈ ಹಿಡಿದು ಹೇಳೋದು ಮೊದಲ ಮಾಡಿಗೆ ಕರ್ಕೊಂಡು ಹೋಗ್ತಾನೆ. ಇದನ್ನು ಆಕೆ ಹೇಳ್ತಾಳೆ. ಓಕೆ, ಇದು ಮತ್ತೆ ಕೇಳಬೇಡಿ, ನೀವು ನೋಡಿದ್ರಾ, ನೀವಲ್ಲಿದ್ರಾ, ಹಂಗೆಲ್ಲ. ಇದು ಚಾರ್ಜ್ ಶೀಟಲ್ಲಿ ಅವ್ರು ಏನಿತ್ತು ಅದನ್ನು ನಾವು ಹೇಳ್ತಿರೋದು. ಅವ್ರು ಹೇಳಿದ ಮಾತನ್ನು ಚಿಲಕ ಹಾಕಿ ಮೈ ಮುಟ್ಟಿ ಬಟ್ಟೆ ಬಿಚ್ಚಲು ಒತ್ತಾಯ ಮಾಡ್ತಾನೆ ಇವ. ನಿರಾಕರಿಸಿದಾಗ ಗನ್ ತೋರಿಸಿ ಬೆದರಿಸ್ತಾನೆ. ಅಷ್ಟೇ ಇವನಿಂದ ಆಗೋದು. ಅಶಕ್ತರು ಗನ್ ತೋರಿಸ್ತಾರೆ. ಅಶಕ್ತ ಇವ. ಹೇಳಿದಂತೆ ಕೇಳದಿದ್ದರೆ ನಿನ್ನ ಮುಗಿಸೋದಾಗಿ ಬೆದರಿಕೆ ಹಾಕ್ತಾನೆ. ಹಾಕಬೇಕು ಇವನನ್ನು ಒಳಗೆ. ಕೆತ್ತಲೆ ದೇಹ ರೆಕಾರ್ಡ್ ಮಾಡ್ಕೋತಾನೆ ಪ್ರಜ್ವಲ್ ರೇವಣ್ಣ. ಅವಳು ಆ ವಿಡಿಯೋ ಚಿತ್ರೀಕರಣ ಕಂಡು ಕಣ್ಣೀರಿಟ್ಬಿಡ್ತಾಳಂತೆ. ಸಂತ್ರಸ್ತೆ ಹತ್ತು ಬಿಡ್ತಾಳಂತೆ. ರೆಕಾರ್ಡಿಂಗ್ ಮಾಡಬೇಡಿ ಸರ್ ಅಂತೇಳಿ. ಆಮೇಲೆ ಅಲ್ಲಿಯ ಕುಹಕ ನೋಡಿ ಇವನಿಗೆ. ಎಂಥ ವಿಕೃತ ಕಾಮಿ ಆಗಿರ್ಬೋದು ಇವ. ನೀನು ಅಳಬಾರ್ದು, ನಗಬೇಕು ಅಂತ ಹೇಳ್ತಾ ಇದ್ದಂತೆ ಪ್ರಜ್ವಲ್. ಅದನ್ನು ಹೆಣ್ಮಗಳು ಹೇಳ್ಕೊಂಡಿದ್ದಾಳೆ. ಎಂಥ ವಿಕೃತ ಇರ್ಬೋದು ನೋಡಿ. ಇವನನ್ನು ನೀವು ಉಮೇಶ್ ರೆಡ್ಡಿಗೆ ಹೋಲಿಸೋದು ಸರಿಯಾ? ಉಮೇಶ್ ರೆಡ್ಡಿ ಬೈದ್ಬಿಡ್ತಾನೆ ಬಂದು, ನನ್ನನ್ನು ಅವನಿಗೆ ಹೋಲಿಸ್ಬೇಡಿ ಸರ್ ಅಂತ ಅಂದ್ಬಿಟ್ಟು. ಅವನಿಂದ ನಾನು ಬೆಟರ್ ಇದ್ದೀನಿ ಅಂತ. ಹಾಗಾಗಿ ಸಾರಿ ಉಮೇಶ್ ರೆಡ್ಡಿ, ಸಾರಿ. ಇವನನ್ನು ನಿಮ್ಗೆ ಹೋಲಿಕೆ ಮಾಡಬಾರ್ದು. ಇವನು ನಿಮಗೆ. ಕೊನೆಗೆ ಸಂತ್ರಸ್ತೆ ಮೇಲೆ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದ. ಗನ್ ತೋರಿಸಿ ಅತ್ಯಾಚಾರ ಮಾಡ್ತಾನೆ. ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾನೆ. ನಾನು ಏನು ಹೊರಟೋದ್ಲ ಆಕೆ. ಎಲ್ಲ ಆಯ್ತಾ ಒಂದು ಕರ್ಮಕಾಂಡ. 2 ದಿನಗಳ ನಂತರ ಸಂತ್ರಸ್ತೆಗೆ ಮತ್ತೆ ಕರೆ. ಆಮೇಲೆ ಇವನು ಆ ಫೋನ್ ಇದೆಯಲ್ಲ, ಕರೆ ಮಾಡೋ ಫೋನ್ ಇವಂದಲ್ಲ, ಯಾರೋ ಅಲ್ಲಿ ಸಿಬ್ಬಂದಿಗಳಿರ್ತಾರಲ್ಲ ಅವ್ರದ್ದು. ದಿಮಾಕ್ ನೋಡಿ ಒಂದು. ಸಂಜೆ 7:30ಕ್ಕೆ ಕರೆ ಮಾಡಿದ್ದ ಪ್ರಜ್ವಲ್ ರೇವಣ್ಣ. ಮತ್ತೆ 2 ದಿನದ ಹಿಂದೆ ಮಾಡಿದ್ದ ವಿಡಿಯೋ ಇನ್ನೂ ಇದೆ. ನನ್ನ ಮುಖ ಕಾಣ್ತಾ ಇಲ್ಲ, ನಿನ್ನ ಮುಖ ಕಾಣ್ತಾ ಇದೆ. ವಿಕೃತ ನೋಡಿ, ಒನ್ಸ್ ಅಗೇನ್ ವಿಕೃತ. 5 ನಿಮಿಷದಲ್ಲಿ ನೀನು MP ಕ್ವಾರ್ಟರ್ಸ್ಗೆ ಬರಬೇಕು. ಕ್ವಾರ್ಟರ್ಸ್ಗೆ ಬರದಿದ್ದರೆ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಈ ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳಲ್ಲಿ ಒಂದು ಕಾಲ್ ಬರುತ್ತೆ ಗೊತ್ತಾ? ಪಿಕಪ್ ಮಾಡಿ ಕಾಲ್ ಅಂತ ಅಂದ್ಬಿಟ್ಟು ಒಂದಿದೆ, ಈಗಲೂ ಇದೆ, ನಾನು ಹೇಳ್ತೀನಿ. ನೀವು ನಿಮ್ಮ ಮೆಸೆಂಜರಲ್ಲಿ ಬರುತ್ತೆ ಅರ್ಜೆಂಟಾಗಿ ಫೋನ್ ಕಾಲ್. ಕೆಲವರು ಪಿಕಪ್ ಮಾಡ್ತಾರೆ, ವಾಟ್ಸಪ್ ನಂಬರ್ ಕೊಡು ಅಂತ ಹೇಳ್ತಾರೆ, ಮಾಡ್ತಾರೆ. ಅವ್ರು ಆ ಕಡೆಯಿಂದ ಫೋನ್ ಬಂದಾಗ ವಿಡಿಯೋ ಕಾಲ್ ಬರುತ್ತೆ. ಆ ಕಡೆಯಿಂದ ಹೆಣ್ಮಗಳಿರ್ತಾರೆ, ಈ ಕಡೆಯಿಂದ ಇವನು ಕಾಣ್ತಾ ಇರ್ತಾನೆ. ಆಕೆ ಆ ಕಡೆಯಿಂದ, ಇದು ಒಂದು ದೊಡ್ಡ ಸ್ಕ್ಯಾಮ್ ಇದು. ಆ ಕಡೆಯಿಂದ ಆಕೆ ಬೆತ್ತಲಾಗ್ತಾಳೆ, ಈ ಥರನೂ ಬೆತ್ತಲಾಗು ಅಂತ ಹೇಳ್ತಾರೆ.
ಕೆಲವರು ಆಗ್ಬಿಡ್ತಾರೆ. ರೆಕಾರ್ಡ್ ಆಗಿ ಕೆಳಗಿಟ್ಟ ತಕ್ಷಣ 2 ನಿಮಿಷದಲ್ಲಿ ವಿಡಿಯೋ ಬರುತ್ತೆ, ನೋಡು ಬೆತ್ತಲೆ ವಿಡಿಯೋ ಇದೆ ನಿಂದು, ನಂದು ನಿಂದು, ಹಾಕ್ಬಿಡ್ತೀನಿ ಈಗ ಅಂತ. ಎಷ್ಟೆಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೆ, ಎಷ್ಟು ಜನ ಸತ್ತೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ನಾನು ಇದರ ಬಗ್ಗೆ ಕಾರ್ಯಕ್ರಮ ಕೂಡ ಮಾಡಿದ್ದೆ, ನಿರಂತರ 1-2 ಗಂಟೆ ಕಾರ್ಯಕ್ರಮ ಮಾಡಿದ್ದೆ. ಅಂಥವನು ಅಂಥ ಹೇಸಿಗೆ ಇವನು. ಬ್ಲ್ಯಾಕ್ ಮೇಲ್ಗೆ ಎದರಿ ಕ್ವಾರ್ಟರ್ಸ್ಗೆ ಬಂದಿದ್ಲು ಆ ಸಂತ್ರಸ್ತೆ. 2 ದಿವಸ ನಂತರ ಮತ್ತೆ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಮಾಡ್ತಾನೆ ಪ್ರಜ್ವಲ್ ರೇವಣ್ಣ. ಹೇಳ್ತಾನಂತೆ ವಿಡಿಯೋ ಕಾಲ್ ಮಾಡಿದರೆ ಪಿಕ್ ಮಾಡಬೇಕು, ಆವಾಜ್ ನೋಡಿ ಇವ್ರದೆಲ್ಲ. ಆಮೇಲೆ ಹೇಳಿದ್ದು ಕೇಳದಿದ್ದರೆ ನಿನ್ನ ಗಂಡನಿಗೆ ಸಮಸ್ಯೆ ಆಗತ್ತೆ, ಅವನ ಕೆಲಸ ಹೋಗುತ್ತೆ. ಧಮಕಿ ಹಾಕಿ ಹಾಕಿ ಅತ್ಯಾಚಾರ ಮಾಡಿದ್ದ ಪ್ರಜ್ವಲ್ಲ ಇವನಿಗೆ ಮತ್ತು ಉಮೇಶ್ ರೆಡ್ಡಿಗೆ, ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಹೋಲಿಸಿದ್ರೆ ಇವನು ಫಸ್ಟು, ಉಮೇಶ್ ರೆಡ್ಡಿ ಸೆಕೆಂಡ್. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಪೊರ್ಕಿ ಕೈಯಲ್ಲಿ ಪೊರ್ಕೆ ಅಂತೆ ಕೆಲಸ ಮಾಡಿಸ್ತಾ ಇದ್ದಾರೆ ಬಳ್ಳಾರಿ ಜೈಲಲ್ಲಿ, ಹೇಳ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.